ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಲ್ಲು ಕುಟಕರು ಸಾವಿರಾರು ಜನ ವೃತ್ತಿ ಆ ವೃತ್ತಿಯನ್ನು ಸುಮಾರು ವರ್ಷಗಳಿಂದ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರು. ಅದರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ. ಉದಾಹರಣೆ ಮಾಲೂರು ತಾಲೂಕಲ್ಲಿ ಕಲ್ಲು ಕುಟಕರು ಯಾರು ಅಂತ ಹುಡುಕಕ್ಕೆ ಹೋದರೆ ಎಸ್ ಸಿಗಳು ಇದ್ದಾರೆ, ಬೊಯ್ಯರು ಇದ್ದಾರೆ, ಎಸ್ ಟಿಗಳು ಇದ್ದಾರೆ, ಕುರುಬರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಎಲ್ಲ ಜಾತಿಯ ಜನಾಂಗಗಳು ಕೂಡ ಆ ವೃತ್ತಿಯಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚಿಗೆ ಇದ್ದಾರೆ. ನಮ್ಮ ಟೇಕಲ್ ಹೋಬಳಿನಲ್ಲಿ ಸಾವಿರಾರು ಜನ ಅವ್ರು ವ್ಯವಸಾಯನ ಮಾಡಲ್ಲ, ಬರೀ ಕಲ್ಲು ಕುಟಕರು ಕಲ್ಲು ವೃತ್ತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಅದೆಲ್ಲ ಇನ್ಲೀಗಲ್ಲು ಅಂತೇಳಿ ಪಾಪ ತುಂಬ ತೊಂದರೆಗಳು ಕೂಡ ಆಗ್ತಾಯಿತ್ತು. ಸುಮಾರು ಸಾರಿ ರೆವಿನ್ಯೂ ಇಲಾಖೆಗಳವ್ರು ಹೋಗೋದು ತೊಂದರೆ ಕೊಡ್ತಾಯಿದ್ರು, ಪೊಲೀಸ್ ಇಲಾಖೆ ಹೋಗಿ ತೊಂದರೆ ಕೊಡ್ತಾಯಿದ್ರು, ಮೈನ್ಸ್ ಆ್ಯಂಡ್ ಜಿಎಸ್ಟಿ ಹೋಗಿ ತೊಂದರೆ ಕೊಡ್ತಾಯಿದ್ರು, ಅರಣ್ಯ ಇಲಾಖೆ ಹೋಗಿ ತೊಂದರೆ ಕೊಡ್ತಾಯಿದ್ರು. ಆ ಸಾಲದಿದ್ದಕ್ಕೆ ಕೆಲವು ಸಂಘ ಸಂಸ್ಥೆಗಳು ಕೂಡ ಅವ್ರು ತೊಂದರೆ ಕೊಡ್ತಾಯಿದ್ರು. ನಾನು ಮೊದಲನೇ ಸಾರಿ MLA ಆದಾಗ ಮೊದಲ ಅವಧಿಯಲ್ಲೂ ಕೂಡ ಅವ್ರಿಗೆ ಈ ಪ್ರಾಬ್ಲಮ್ಸ್ ಇಲ್ಲದೆ ಲೀಗಲ್ಲಾಗಿ ಅವ್ರ ವೃತ್ತಿಯನ್ನು ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪ್ರಯತ್ನ ಮಾಡಿದೆ. ಆದರೆ ಅವತ್ತು BJP ಸರ್ಕಾರ ನನಗೆ ಸಹಕಾರ ಕೊಡಲಿಲ್ಲ. ಅದಾದಮೇಲೆ ಎರಡನೇ ಅವಧಿ ನಾನು ಶಾಸಕನಾದ ಮೇಲೆ ಆ ವೃತ್ತಿ ಕೆಲಸ ಮಾಡೋರು ಧೈರ್ಯವಾಗಿ ಯಾರಿಗೂ ಭಯ ಬೀಳದೆ, ಯಾರಿಗೂ ಲಂಚ ಕೊಡದೆ, ಇಲ್ಲ ಬ್ಲ್ಯಾಕ್ ಮೇಲ್ ಮಾಡೋರಿಗೆ ಭಯ ಬೀಳದೆ ಕೆಲಸ ಮಾಡಬೇಕು ಅಂತ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಸರ್ಕಾರದ ಸಹಕಾರ ತಗೊಂಡು ಈಗಾಗಲೇ ಬ್ಲಾಕ್ಗಳನ್ನು ಮಂಜೂರು ಮಾಡೋದಕ್ಕೆ ಫೈನಲ್ ಸ್ಟೇಜಲ್ಲಿ ಇದೆ. ಎಲ್ಲ NOCಗಳೆಲ್ಲ ಬಂದಿದೆ. ನನ್ನ ಪ್ರಕಾರ ಆದಷ್ಟು ಬೇಗನೆ ಆ ವೃತ್ತಿ ಮಾಡೋಂಥವ್ರಿಗೆ ಧೈರ್ಯವಾಗಿ ಕಾನೂನು ಪ್ರಕಾರ ವೃತ್ತಿಯನ್ನು ಮುಂದುವರಿಸೋದಕ್ಕೆ ಮಾಡಿಕೊಡ್ಬೇಕು. ನನ್ನ ಪ್ರಕಾರ ಇನ್ನು 1 ತಿಂಗಳ ಒಳಗಡೆ ಎಷ್ಟು ಸಾವಿರ ಜನ ಆ ವೃತ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಜೀವನ ಮಾಡ್ತಾಯಿದ್ರು, ಅವರಿಗೆಲ್ಲರೂ ಕೂಡ ಮಾಲೂರು ತಾಲೂಕಿಂದ ಪ್ರಾರಂಭ ಆಗ್ತದೆ. ಲೀಗಲ್ಲಾಗಿ ಅವರಿಗೆಲ್ಲ ಲೀಸನ್ನು ಮಾಡಿಕೊಟ್ಟು ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ನಾನು ಈಗಾಗಲೇ ಸರ್ಕಾರದಲ್ಲಿ ಮಾತಾಡಿ ಈಗಾಗಲೇ ಆ ಬ್ಲಾಕ್ಗಳನ್ನು ಗುರುತಿಸಿ NOCಗಳು ಮಾಡಿ ಮತ್ತು ಆ ಸಂಘಗಳ ಮತ್ತು ಇಂಡಿವಿಜುವಲ್ಲು ಕೂಡ ಫಲಾನುಭವಿಗಳನ್ನ ಆಯ್ಕೆ ಮಾಡೋಂಥದ್ದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. 1 ತಿಂಗಳಲ್ಲಿ ಕ್ಲಿಯರ್ ಮಾಡಿ ಅವ್ರು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ವಿ. ಸ್ಥಳೀಯರು ನಾವು ಯಾವುದೇ ಕಾರಣಕ್ಕೂ ಕೂಡ ಅವತ್ತಿಂದ ಏನು ಆ ಸ್ಥಳೀಕರು ಕೆಲಸ ಮಾಡ್ತಾಯಿದ್ರು ನಮ್ಮ ತಾಲೂಕಿನ ಜನ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾವುದೋ ಬ್ಲಾಕ್ ಮಾಡ್ಯವ್ರೆ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಮಾಡೋದಕ್ಕೆ ಬೆಂಗಳೂರಿಂದ ಬೇರೆ ಕಡೆಯಿಂದ ಬರೋರಿಗೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಅವಕಾಶ ಇಲ್ಲ. ಸ್ಥಳೀಕರಿಗೆ ಇದರಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.